ನಮಸ್ಕಾರ ಸ್ನೇಹಿತರೆ. ಇವತ್ತು ನಮಗೆ ಅಂದರೆ ಕನ್ನಡ ನಾಡಿಗೆ ಒಂದು ದುರ್ದಿನ ಅಂಥೇಳಿ ನಾನು ಭಾವಿಸ್ತೀನಿ. ಯಾಕಂದರೆ ಕನ್ನಡ ಚಲನಚಿತ್ರದ ಅಭಿನೇತ್ರಿ ಹಾಗೂ 87 ವರ್ಷಗಳ ಕಾಲ ಸುದೀರ್ಘ ತುಂಬು ಜೀವನವನ್ನು ನಡೆಸಿ ಇವತ್ತು ಬೆಳಿಗ್ಗೆ 9ರಿಂದ 9:30 ಗಂಟೆಯ ಒಳಗೆ ಅವರು ಇಹಲೋಕವನ್ನು ತ್ಯಜಿಸಿದರು. ಅವರ ಇರುವಿಕೆಗೆ ನಾವೆಲ್ಲರೂ ಕೂಡ ಇಲ್ಲಿಯವರೆಗೆ ಸಾಕ್ಷಿ ಆಗಿದ್ದೆವು ಅನ್ನುವಂಥ ಒಂದು ದುಃಖದ ಮಾತಿನೊಂದಿಗೆ ಈ ಸಂಚಿಕೆಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಬಿ ಸರೋಜಾ ಅಂತಂದ್ರೇ ಕನ್ನಡ ಚಲನಚಿತ್ರ ರಂಗದಲ್ಲಿ ಅಷ್ಟೇ ಏಕೆ ಚತುರ್ಭಾಷಾ ಚಿತ್ರಗಳಲ್ಲಿಯೂ ಕೂಡ ಲೋಕದಲ್ಲಿಯೂ ಕೂಡ ಅವರು ತಮ್ಮ ಛಾಪನ್ನು ಮೂಡಿಸಿರ್ತಕ್ಕಂಥ ಹೆಮ್ಮೆಯ ಹಾಗೂ ಶ್ರೇಷ್ಠ ನಾಯಕಿ ಕಲಾವಿದೆ ಅಂತ ನಿಜಕ್ಕೂ ಕೂಡ ಕಲಾವಿದೆಯನ್ನು ಕಳೆದುಕೊಂಡಂಥ ಚತುರ್ಭಾಷಾ ಚಿತ್ರರಂಗ ಇವತ್ತು ಬಡವಾಗಿದೆ ಅನ್ನುವಂಥ ಒಂದು ದುಃಖದ ಮಾತನ್ನು ಪ್ರತಿಯೊಬ್ಬರು ಕೂಡ ಆಡ್ತಾ ಇದ್ದಾರೆ. ಹೀಗೆ ಹಲವಾರು ದಿಗ್ಗಜ ಹಿರಿಯ ನಟರೆಲ್ಲರೂ ಕೂಡ ಈಗ ನಮ್ಮನ್ನು ಅಗಲ್ತಾ ಇದ್ದಾರೆ. ಆ ಸಾಲಿನಲ್ಲಿ ಬಿ ಸರೋಜಾ ದೇವಿಯವರು ಕೂಡ ಸೇರಿದರು ಅನ್ನುವಂಥ ಒಂದು ಭಾವ, ಕಣ್ಣೀರ ಧಾರೆ ಕನ್ನಡ ಚಿತ್ರಲೋಕದಲ್ಲಿ ಇವತ್ತು ಹರಿದಾಡ್ತಾ ಇದೆ ಅನ್ನುವಂಥ ಭಾವನೆಯನ್ನು ಪ್ರತಿಯೊಬ್ಬರು ಕೂಡ ಆಡ್ತಾ ಇದ್ದಾರೆ. ಅವರ ನಿಜಕ್ಕೂ ಕೂಡ ಅವರ ಒಂದು ಜೀವನ ಒಂದು ಪಾವನದ ಒಂದು ಜೀವನ ಆಗಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ಅವರು ನಡೆದು ಬಂದಂಥ ದಾರಿಯೇ ಅದಕ್ಕೆ ನಿದರ್ಶನ ಅನ್ನುವಂಥ ಭಾವನೆಯು ಕೂಡ ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬ ಕಲಾವಿದರು, ತಂತ್ರಜ್ಞರು ಹಾಗೂ ನಿರ್ಮಾಪಕರು, ನಿರ್ದೇಶಕರು, ಲೈಟ್ ಬಾಯ್ಗಳಿಂದ ಹಿಡಿದುಕೊಂಡು ಪ್ರತಿಯೊಬ್ಬರು ಕೂಡ ಮಾತಾಡ್ತಿರ್ತಕ್ಕಂಥ ಒಂದು ಮಾತು ಅದೇನು ಸಾಮಾನ್ಯವಲ್ಲ. 70 ವರ್ಷಗಳ ಕಾಲ ಚಿತ್ರರಂಗವನ್ನು ಆಳಿದಂಥ ಒಬ್ಬ ಹೆಣ್ಣು ಮಗಳು ಸುಮಾರು 200 ಚಿತ್ರಗಳಲ್ಲಿ ಅಭಿನಯ ಮಾಡಿ ಆ ಅಭಿನಯದಿಂದಲೇ ತನ್ನ ಒಂದು ಹೆಸರನ್ನು ನಾಡಿನಾದ್ಯಂತ ಪಸರಿಸಿದ ಹಾಗೂ ಬೆಳಗಿಸಿದ ಕೀರ್ತಿ ಕನ್ನಡ ಚಿತ್ರರಂಗಕ್ಕೆ ಹಾಗೂ ತೆಲುಗು, ಕನ್ನಡ, ಇನ್ನು ಹಿಂದಿ ಹಲವಾರು ಚಿತ್ರಗಳಲ್ಲಿ ಅವರು ಅಭಿನಯಿಸಿ ತನ್ನ ಒಂದು ಪ್ರೌಢಿಮೆಯನ್ನು ಮೆರೆದಿರ್ತಕ್ಕಂಥ ಶ್ರೇಷ್ಠ ನಾಯಕಿ ಅಂತೇಳಿ ನಾವು ಅವ್ರನ್ನ ಕರಿತೀವಿ. ಹೀಗಿರಬೇಕಾದ್ರೆ ಅವರ ಒಂದು ಜೀವನ ಯಾವ ರೀತಿ ಇತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ಹಲವಾರು ಜನರಿಂದ ನಾನು ಇವತ್ತು ಅವರ ಮುಖಾಂತರ ತಿಳಿದುಕೊಂಡಾಗ ಅವರು ಸ್ನೇಹಪರ ಜೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಜೊತೆಗೆ ಚಿಕ್ಕವರಿರಲಿ, ದೊಡ್ಡವರಿರಲಿ, ಪರಿಚಿತರಿರಲಿ, ಅಪರಿಚಿತರೇ ಇರಲಿ, ಅವರನ್ನು ಕಾಣಲು ಹೋದಾಗ ಅವರು ಸುಮಾರು 10-20 ವರ್ಷಗಳ ಹಿಂದಿನ ಪರಿಚಯಸ್ಥರೇನೋ ಅನ್ನುವಂಥ ಒಂದು ಸೌಜನ್ಯದಿಂದ, ಆತ್ಮೀಯತೆಯಿಂದ ಬರಮಾಡಿಕೊಂಡು ಅವರ ಉಭಯ ಕುಶಲೋಪರಿಯನ್ನು ಹಾಗೂ ಅವರ ಕೆಲಸ ಕಾರ್ಯಗಳನ್ನು ಅವರಿಗೆ ಹುರಿದುಂಬಿಸುವಂಥ ಕೆಲಸವನ್ನು ಕೂಡ ಬಿ ಸರೋಜಾ ದೇವಿಯವರು ಮಾಡುತ್ತಿದ್ದರು ಅನ್ನೋದಕ್ಕೆ ಹಲವಾರು ನಿದರ್ಶನಗಳನ್ನು ಕೊಡಬಹುದು. ಹಾಗಿರಬೇಕಾದ್ರೆ ಅವರು 87 ವರ್ಷಗಳ ತುಂಬು ಜೀವನದಲ್ಲಿ ಸುಮಾರು 200 ಚಿತ್ರಗಳಲ್ಲಿ ಅಭಿನಯಿಸಿ ಶಾರದೆ ಅನ್ನುವಂಥ ಹೆಸರನ್ನು ಕೂಡ ಅವರು ಪಡೆದುಕೊಂಡಿದ್ದಾರೆ. ಜೊತೆಗೆ ಅವರು ಚನ್ನಪಟ್ಟಣದ ಮೂಲದವರು. ಅವರ ತಂದೆ ಭೈರಪ್ಪ ಅವರು ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಅಧಿಕಾರಿಗಳಾಗಿ ಅವರು ಸೇವೆ ಸಲ್ಲಿಸ್ತಾ ಇದ್ದರು. ಈ ಬಿ ಸರೋಜಾ ದೇವಿಯವರು ಅವರ ತಂದೆ ತಾಯಿಗಳಿಗೆ 4ನೆಯ ಪುತ್ರಿಯಾಗಿ ಜನಿಸಿದರು. ಜೊತೆಗೆ ಅವರು ಹುಟ್ಟಿದ ಆರಭ್ಯದಿಂದಲೂ ಕೂಡ ಅವರು ಏನೋ ಒಂದು ಸಾಧನೆ ಮಾಡಲಿಕ್ಕಾಗಿಯೇ ಹುಟ್ಟಿ ಬಂದಿರುವಳೇನೋ ಅನ್ನುವಂಥ ಭಾವನೆ ಅವರ ತಂದೆ ತಾಯಿಗಳಿಗೆ, ಅವರ ಸಂಬಂಧಿಕರಿಗೆ ಅನಿಸಿತ್ತು. ಹಾಗಿರುವಾಗ ಅವಳು ಚಿಕ್ಕವಳಿದ್ದಾಗಲೇ ಭರತನಾಟ್ಯವನ್ನು ಅಭ್ಯಾಸ ಮಾಡಿ ಭರತನಾಟ್ಯದಲ್ಲಿ ನಿಜಕ್ಕೂ ಕೂಡ ಅಚ್ಚಳಿಯದ ಒಂದು ಕಲೆಯನ್ನು ಪ್ರದರ್ಶನ ಮಾಡಿ ಅದೇ ಭರತನಾಟ್ಯದ ಮೂಲಕ ಅವಳು ಲೋಕವನ್ನು ಪ್ರವೇಶ ಮಾಡಿದರು ಅನ್ನೋದಕ್ಕೆ ಅವರ ಒಂದು ಸಾಧನೆಯ ಹಾದಿಯಲ್ಲಿ ಕಂಡು ಬರ್ತಿರತಕ್ಕಂಥ ಒಂದು ವಿಷಯ. ಹೀಗಿರಬೇಕಾದ್ರೆ ಅವರಿಗೆ ತನ್ನದೇ ಆದಂಥ ಒಂದು ಘನತೆ ಹಾಗೂ ಗೌರವ ಇತ್ತು. ಕಲಾವಿದರಿಗೆ ಹಾಗೂ ಯಾರನ್ನೇ ಕರಲಿ, ಕಲಾವಿದರಷ್ಟೇ ಅಲ್ಲ, ಚಿತ್ರಲೋಕದ ಯಾರೇ ಇರಲಿ, ಅವರನ್ನು ಭೇಟಿಯಾಗಲಿಕ್ಕೆ ಹೋದಾಗ ಅವರು ಎಷ್ಟೊಂದು ಆತ್ಮೀಯತೆಯಿಂದ ನಡೆದುಕೊಳ್ಳುತ್ತಿದ್ದರು ಅನ್ನೋದಕ್ಕೆ ಸಾಕ್ಷಿಯಾಗಿ ಈಗಲೂ ಕೂಡ ಹಲವರು ಅವರನ್ನು ಕಣ್ಣೀರ ಧಾರೆಗಳ ಮೂಲಕ ಅವರನ್ನು ನೆನೆಸಿಕೊಳ್ತಿರೋದೇ ಒಂದು ಸಾಕ್ಷಿ ಅನ್ನುವಂಥ ಸಂದರ್ಭವನ್ನು ಕೂಡ ಈ ಸಂದರ್ಭದಲ್ಲಿ ನಾನು
ಆ, ವಿವರಣೆ ಮುಖಾಂತರ ಹೇಳ್ತಾ ಇದ್ದೇನೆ. ಇವತ್ತು ಬೆಳಿಗ್ಗೆ ಆ, ಅವರು ನಿಜಕ್ಕೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಅವರು ತಮಗೆ ಮೈಯಲ್ಲಿ ಹುಷಾರಿಲ್ಲ ಅನ್ನುವಂಥ ಭಾವನೆಯನ್ನು ತೋರ್ಪಡಿಸಿಕೊಂಡಿದ್ದಿಲ್ಲ. ಎಂದಿನಂತೆ ಅವರು ಪ್ರಾತರ್ವಿಧಿಗಳನ್ನು ಮುಗಿಸಿ ಬೆಳಿಗ್ಗೆ ಸ್ನಾನವನ್ನು ಮಾಡಿ ಆಮೇಲೆ ದೇವರಿಗೆ ಪೂಜೆಯನ್ನು ಮಾಡಿ ಆಮೇಲೆ ತಿಂಡಿಯನ್ನು ತಿಂದು ಇನ್ನೇನು ವಿಶ್ರಾಂತಿ ಪಡೆದರಾಯಿತು ಅನ್ನುವಂಥ ಒಂದು ಸಮಯದಲ್ಲಿ ಟಿ ವಿಯನ್ನು ಹಚ್ಚಿದರು. ಟಿ ವಿ ಹಚ್ಚಿದ ತಕ್ಷಣ ಅವರಿಗೆ ಆ, ಒಂದು ಥರ ಸುಸ್ತಾಯಿತು. ಸುಸ್ತಾದಾಗ ಅದನ್ನು ಗಮನಿಸಿದ ಅವರ ಮನೆಯವರು ಆಸ್ಪತ್ರೆಗೆ ಕೊಂಡೊಯ್ಯುವ ಮಾರ್ಗದಲ್ಲಿ ಅವರು ಕೊನೆಯುಸಿರೆಳೆದರು ಅಂತ ಹೇಳ್ತಾರೆ. ಆದರೆ ಅಂಥ ಒಂದು ಸಾವು ಯಾರಿಗೆ ಬರುತ್ತೆ ಹೇಳಿ? ಯಾಕಂದರೆ ಅವರು ನಿಜಕ್ಕೂ ಶಿವಭಕ್ತೆ. ಅದು ಇವತ್ತು ಸೋಮವಾರದ ದಿವಸ ಅವರು ಶಿವಪೂಜೆಯನ್ನು ಮಾಡಿ ತಿಂಡಿ ತಿಂದು ಹಾಗೂ ಇನ್ನೇನು ವಿಶ್ರಾಂತಿ ಪಡೆಯುವುದಾಯಿತು ಅದು ಅನ್ನುವಂಥ ಸಂದರ್ಭದಲ್ಲಿ ಅವರು ಶಿವನ ಪಾದವನ್ನು ಸೇರಿದರು. ಅದಕ್ಕಾಗಿ ಶಿವನ ಒಂದು ಅನುಗ್ರಹ ಆ ಶಿವಭಕ್ತಿಯ ಮೇಲೆ ಕೂಡ ಇದೆ ಅನ್ನೋದಕ್ಕೆ ಸಾಕ್ಷಿ ಬಿ ಸರೋಜಾದೇವಿಯವರು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು. ಅವರು ಆಡಿರ್ತಕ್ಕಂಥ ಕನ್ನಡ ಚಲನಚಿತ್ರದಲ್ಲಿ ಅವರು ಮಾಡಿರ್ತಕ್ಕಂಥ ಅಭಿನಯವನ್ನು ನೋಡಿ ಸಂಭ್ರಮ ಪಡದೇ ಇರತಕ್ಕಂಥವರು ಯಾರಿದ್ದಾರೆ ಹೇಳಿ? ಅದು ಕಿತ್ತೂರು ಚೆನ್ನಮ್ಮ. ಕರ್ನಾಟಕದ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಕನ್ನಡದ ಕೆಚ್ಚೆದೆಯ ವೀರ ಮಹಿಳೆ ಅವಳು ಕಿತ್ತೂರು ಚೆನ್ನಮ್ಮ. ಕಿತ್ತೂರು ಚೆನ್ನಮ್ಮನ ಒಂದು ಸಿನಿಮಾದಲ್ಲಿ ಅವರು ಮಾಡಿರ್ತಕ್ಕಂಥ ಪಾತ್ರದ ಒಂದು ತುಣುಕನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೀನಿ. ಕಪ್ಪ ಕೊಡಬೇಕಂತೆ ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮನ್ನು ನಮ್ಮ ಸಹೋದರರೇ, ನಮ್ಮ ಬಂಧುಗಳೇ, ನಮ್ಮ ಬಾಂಧವರೇ, ಕಪ್ಪ ಕೊಡಬೇಕಂತೆ ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ ಅನ್ನುವಂಥ ಒಂದು ದಾರ್ಢ್ಯದ ಹಾಗೂ ದಿಟ್ಟ ನುಡಿಯನ್ನು ಆಡಿರ್ತಕ್ಕಂಥ ಹೆಮ್ಮೆಯ ಚಿತ್ರಲೋಕದ ಚಿತ್ರತಾರೆ ಬಿ ಸರೋಜಾದೇವಿಯವರು. ಇದೊಂದೇ ಏಕೆ ಹಲವಾರು ಚಿತ್ರಗಳನ್ನು ಅವರ ಅಭಿನಯವನ್ನು ನೋಡಲಿಕ್ಕೇ ಒಂದು ಎರಡು ಕಣ್ಣುಗಳು ಸಾಲದು ಅನ್ನುವಂಥ ಭಾವನೆಯನ್ನು ಚಿತ್ರಲೋಕವನ್ನು ಆಳಿರ್ತಕ್ಕಂಥ ಚಿತ್ರಲೋಕದಲ್ಲಿ ಇರತಕ್ಕಂಥ ಅವರ ಪ್ರತಿಯೊಂದು ಚಿತ್ರವನ್ನು ನೋಡಿರ್ತಕ್ಕಂಥವರ ಪ್ರತಿಯೊಬ್ಬರ ಹೃದಯಾಂತರಾಳದಿಂದ ಬಂದಿರತಕ್ಕಂಥ ಮಾತುಗಳು. ಹೀಗಿರಬೇಕಾದ್ರೆ ಅವರು ಎನ್ ಟಿ ರಾಮರಾವ್, ಡಾಕ್ಟರ್ ರಾಜ್ಕುಮಾರ್ ಅವರು, ನಾಗೇಶ್ವರರಾವ್ ಅವರು, ಇನ್ನು ಹಲವಾರು ದಿಗ್ಗಜ ನಟರ ಜೊತೆಗೆ ಅವರು ಅಭಿನಯ ಮಾಡಿ ತಮ್ಮ ಕಲಾ ಸಾಮ್ರಾಜ್ಯದ ಒಂದು ಸಾಮ್ರಾಜ್ಞಿ ಅನ್ನಿಸಿಕೊಂಡಂಥ ಶ್ರೇಷ್ಠ ಸಾಧಕಿ ಬಿ ಸರೋಜಾದೇವಿಯವರು ಇವತ್ತು ನಮ್ಮ ನಡುವೆ ಇಲ್ಲದೇ ಇದ್ದರೂ ಕೂಡ ಅವರು ನಡೆದು ಬಂದಂಥ ದಾರಿ, ಅವರು ಹಾಕಿಕೊಟ್ಟಂಥ ಮಾರ್ಗ, ಅವರು ತೋರಿಸುತ್ತಿದ್ದಂಥ ಒಂದು ಪ್ರೀತಿ ನಮ್ಮೆಲ್ಲರ ಜೊತೆಗೆ ಈಗಲೂ ಕೂಡ ಅಚ್ಚಳಿಯದೆ ಉಳಿದಿದೆ. ಅದನ್ನು ನಾವು ಮೆಲುಕು ಹಾಕಿಕೊಂಡು ನಮ್ಮ ಜೀವನದಲ್ಲಿ ಅವರ ಸರಳ ಆದರ್ಶವನ್ನು ಪಾಲಿಸಿಕೊಂಡು ಅವರಂತೆ ಪ್ರತಿಯೊಬ್ಬರು ಕೂಡ ಬಾಳಿದರೆ ಆ ಬಾಳಿಗೆ ಒಂದು ಸಾರ್ಥಕ. ಅದು ಬಿ ಸರೋಜಾದೇವಿಯವರಿಗೂ ಸಲ್ಲಿಸುವ ಒಂದು ಶ್ರದ್ಧಾಂಜಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕೂಡ ತಿಳಿಸಲಿಕ್ಕೆ ಬಯಸ್ತೀನಿ. ಹೀಗಿರಬೇಕಾದ್ರೆ ಅವರು ಕಲಾವಿದರನ್ನು ಗೌರವಿಸ್ತಿದ್ರು, ಆರಾಧಿಸ್ತಿದ್ದು, ಪೂಜಿಸ್ತಿದ್ರು ಅನ್ನೋದಕ್ಕೆ 1,00,000 ರೂಪಾಯಿಗಳ ದತ್ತಿಯನ್ನು ನೀಡಿ ಅವರು ಪ್ರತಿ ವರ್ಷ ಸನ್ಮಾನ ಮಾಡ್ತಿದ್ರು ಅನ್ನೋದಕ್ಕೆ ಸಾಕ್ಷಿ ಬಿ ಸರೋಜಾದೇವಿಯವರು. ಅಂಥ ಒಬ್ಬ ಧೀಮಂತ ಕಲಾವಿದೆ, ಶ್ರೇಷ್ಠ ಕಲಾವಿದೆ, ತಾರಾಲೋಕದ ನಕ್ಷತ್ರ ಅಂಥೇಳಿ ಇವರನ್ನು ನಾನು ಕರೀಲಿಕ್ಕೆ ಹೆಮ್ಮೆ ಪಡ್ತೀನಿ. ಇಂಥ ಶ್ರೇಷ್ಠ ಕಲಾವಿದೆಯನ್ನು ಕನ್ನಡ ನಾಡು ಕಳೆದುಕೊಂಡದ್ದು ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ದುಃಖದ ಸಮಯ. ಹಾಗೂ ಈ ಸಂದರ್ಭದಲ್ಲಿ ಅವರಿಗೆ ಚಿರಶಾಂತಿಯನ್ನು ಕನ್ನಡಿಗ ಚಾನಲ್ YTM ಮುಖಾಂತರ ನಾನು ಸಲ್ಲಿಸಿ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.